ಕುಮಾರಸ್ವಾಮಿ ಹೇಳ್ತಾರೆ ಸರ್, ಕಾಂಗ್ರೆಸ್ನೊಳಗೆ ಸಿಎಂ ಹುದ್ದೆ ಟವಲ್ ಹಾಕಿರೋದ್ರಿಂದನೇ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ಅಂತ ಅವ್ರು ಹೇಳ್ತಾರೆ. ಅವ್ರ ಪಾರ್ಟಿಲಿ ಎಷ್ಟು ಜನ ಟವಲ್ ಹಾಕವ್ರೆ, ಬಿಜೆಪಿಲಿ ಎಷ್ಟು ಜನ ಹಾಕವ್ರೆ? ಏನು ಬಿಜೆಪಿನಲ್ಲಿ ಏನೋ ಅಶೋಕ್ ಚೀಫ್ ಮಿನಿಸ್ಟರ್ ಆಗ್ಬಿಡ್ತಾರ ಅಥವಾ ವಿಜೇಂದ್ರ ಚೀಫ್ ಮಿನಿಸ್ಟರ್ ಆಗ್ಬಿಡ್ತಾರ? ಇನ್ನು ಎಷ್ಟು ಜನ ಇದ್ದಾರೆ? ಆದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಟವಲ್ ಹಾಕೋ ಸಂಸ್ಕೃತಿ ನಮ್ಮಲ್ಲಿಲ್ಲ. ನಮ್ಮಲ್ಲಿರ್ತಕ್ಕಂಥದ್ದು ಏನೇ ಭಿನ್ನಾಭಿಪ್ರಾಯಗಳು ಯಾರೇ ವ್ಯಕ್ತಪಡಿಸಿದ್ರು ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ, ನಿರ್ಣಯದಂತೆ ನಡೀತಕ್ಕಂಥವ್ರು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಸಕರು. ಸರ್, ಅಂದ್ರೆ ಪಕ್ಷದಲ್ಲಿ ಆರೋಪ ಸರ್, ದಾಖಲೆ ಇವ್ರು ಯಾಕ್ರಿ ಕೊಡಬೇಕು? ಯಾರು ನೀವೊಂದು RTI ಅರ್ಜಿ ಹಾಕಿ ನಿಮ್ಗೆ ಕೊಡ್ತಾರೆ ದಾಖಲೆಗಳು ಯಾವ್ದು ಬೇಕಾದ್ರು? ಇವರೇ ಕೊಡಬೇಕು ಅಂತ ಏನಿಲ್ಲ. ದಾಖಲೆ ಒದಗಿಸ್ತಕ್ಕಂಥದ್ದು ಇವರೇ ಕೊಡಬೇಕು, ಅವರೇ ಕೊಡಬೇಕು ಅಂತ. ಇವತ್ತು RTI ಆಕ್ಟಿವಿಸ್ಟ್ ಎಷ್ಟು ಜನ ದಾಖಲೆಗಳನ್ನ ತಗೊಳ್ಳೋದಿಲ್ಲ. ನೀವುಗಳು ತಗೊಳ್ಳಿ, ದಾಖಲೆಯನ್ನು ಇವರೇ ಕೊಡಬೇಕು ಅಂತಕ್ಕಂಥ ಒದಗಿಸಬೇಕು ಅಂತಕ್ಕಂಥ ಅಗತ್ಯತೆ ಅಂತ ಪರಿಸ್ಥಿತಿ ಏನಿಲ್ಲ. ದಾಖಲೆಗಳು ಎಲ್ಲರಿಗೂ ಕೂಡ ಸಿಗ್ತವೆ. ಅವ್ರ ಪಾರ್ಟಿಲಿ ಎಷ್ಟು ಜನ ಟವಲ್ ಹಾಕವ್ರೆ, ಬಿಜೆಪಿಲಿ ಎಷ್ಟು ಜನ ಹಾಕವ್ರೆ? ಏನು ಬಿಜೆಪಿನಲ್ಲಿ ಏನೋ ಅಶೋಕ್ ಚೀಫ್ ಮಿನಿಸ್ಟರ್ ಆಗ್ಬಿಡ್ತಾರ ಅಥವಾ ವಿಜೇಂದ್ರ ಚೀಫ್ ಮಿನಿಸ್ಟರ್ ಆಗ್ಬಿಡ್ತಾರ? ಇನ್ನು ಎಷ್ಟು ಜನ ಇದ್ದಾರೆ? ಆದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಟವಲ್ ಹಾಕೋ ಸಂಸ್ಕೃತಿ ನಮ್ಮಲ್ಲಿಲ್ಲ. ನಮ್ಮಲ್ಲಿರ್ತಕ್ಕಂಥದ್ದು ಏನೇ ಭಿನ್ನಾಭಿಪ್ರಾಯಗಳು ಯಾರೇ ವ್ಯಕ್ತಪಡಿಸಿದ್ರು ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ, ನಿರ್ಣಯದಂತೆ ನಡೀತಕ್ಕಂಥವ್ರು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಸಕರು. ಸರ್, ಅಂದ್ರೆ ಪಕ್ಷದಲ್ಲಿ ಆರೋಪ ಸರ್, ದಾಖಲೆ ಇವ್ರು ಯಾಕ್ರಿ ಕೊಡಬೇಕು? ಯಾರು ನೀವೊಂದು RTI ಅರ್ಜಿ ಹಾಕಿ ನಿಮ್ಗೆ ಕೊಡ್ತಾರೆ ದಾಖಲೆಗಳು ಯಾವ್ದು ಬೇಕಾದ್ರು? ಇವರೇ ಕೊಡಬೇಕು ಅಂತ ಏನಿಲ್ಲ. ದಾಖಲೆ ಒದಗಿಸ್ತಕ್ಕಂಥದ್ದು ಇವರೇ ಕೊಡಬೇಕು, ಅವರೇ ಕೊಡಬೇಕು ಅಂತ. ಇವತ್ತು RTI ಆಕ್ಟಿವಿಸ್ಟ್ ಎಷ್ಟು ಜನ ದಾಖಲೆಗಳನ್ನ ತಗೊಳ್ಳೋದಿಲ್ಲ. ನೀವುಗಳು ತಗೊಳ್ಳಿ, ದಾಖಲೆಯನ್ನು ಇವರೇ ಕೊಡಬೇಕು ಅಂತಕ್ಕಂಥ ಒದಗಿಸಬೇಕು ಅಂತಕ್ಕಂಥ ಅಗತ್ಯತೆ ಅಂತ ಪರಿಸ್ಥಿತಿ ಏನಿಲ್ಲ. ದಾಖಲೆಗಳು ಎಲ್ಲರಿಗೂ ಕೂಡ ಸಿಗ್ತವೆ.